ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಜ್ಞಾನ ಭಾರತಿ 4 ಬ್ಲಾಕ್ BDA ಲೇಔಟಲ್ಲಿರುವಂತಹ ಒಂದು ಅದ್ಭುತವಾದ ಮನೆ 20x30 BDA ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನೋಡಿ, ಇದೇ ಆಗಿರುತ್ತೆ ನಿಮಗೆ. ಇದು ಬಂದು ಸೌತ್ ಗೇಟ್ ಆಗಿರುತ್ತೆ, ನಿಮಗೆ ಈಸ್ಟ್ ಫೇಸ್ ಆಗಿರುತ್ತೆ. ನಿಮಗೆ BDA ಮನೆ 20ಕ್ಕೆ 30. ಹಾಗೆ ಮನೆ ಅಕ್ಕಪಕ್ಕ ಕೂಡ ನೋಡ್ಬೋದು. ನಮಗೆ 40 ಫೀಟ್ ರಸ್ತೆ ಸಿಕ್ಕುತ್ತೆ. ನಮಗೆ ಈ ಕಡೆ ನೋಡ್ಬೋದು, ಈ ಸೈಡು ಅಷ್ಟೇ 40 ಫೀಟ್ ರಸ್ತೆ ಸಿಕ್ಕುತ್ತೆ ನಿಮಗೆ. ಇನ್ನೊಂದ್ಸತಿ ಬೋಲ್ಡನ್ನು ನೋಡಿಸ್ತಾ ಇದ್ದೀನಿ ನಿಮಗೆ, ನೋಡ್ಬೋದು. ಇದು ಜ್ಞಾನ ಭಾರತಿ 4ನೇ ಅಂತಹ ನಾಗ ದೇವತೆ ಅಲ್ಲಿ ಬರುವಂತಹ BDA ಮನೆ. ಇನ್ನೊಂದು ಏನಂದರೆ, ನಮಗೆ ಇಲ್ಲಿ ಎಲ್ಲ ಮನೆ ಒಂದೇ ಥರ ಐತೆ. ಇದೊಂದು ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಆಗಿದೆ. ನೋಡೋಕ್ಕೆ ನಿಮಗೆ ವಿಲ್ಲಾ ಟೈಪ್ ಬಂದಿದೆ. ತುಂಬ ಅದ್ಭುತವಾಗಿದೆ ಮನೆ. ಒಳಗಡೆ ಅಷ್ಟೇ, ಬನ್ನಿ ಒಳಗಡೆ ಹೋಗಿ ನೋಡಿಸ್ತೀನಿ ಹೆಂಗಿದೆ ಅಂತ ನೋಡೋಣ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಮಗಿಲ್ಲಿ ಹಾಫ್ ಗೇಟ್ ಕೊಟ್ಟಿದ್ದಾರೆ. MS ಅಲ್ಲಿ ಹಾಫ್ ಗೇಟು ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ವರ್ಕ್ ಕೆಲಸಗಳಿದೆ, ನಿಮಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಮನೆನ ಮಿಸ್ ಮಾಡ್ಕೋಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 2 ಕಾರು ಧಾರಾಳವಾಗಿ ನಿಲ್ಲಿಸ್ಕೋಬೋದು. ನಿಮಗೆ ತುಂಬ ಜನ ಕೇಳ್ತಾ ಇರ್ತೀರ, ನಾಗರಬಾವಿ ಎಲ್ಲ ಮೈಸೂರು ರೋಡ್ ಹತ್ರ ಇರುವಂಥ ಮನೆ ನೋಡಿಸಿ ಅಂತ. ಅಂಥವ್ರಿಗೋಸ್ಕರ ಇವತ್ತು ಜ್ಞಾನ ಭಾರತಿಯಲ್ಲಿರುವಂಥ ಮನೆ ನೋಡ್ತಾ ಇದ್ದೀನಿ. ಓಕೆ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನಾನು. ಇಲ್ಲಿ ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸ್ಕೋಬೋದು, ಹಾಗೆ 3ರಿಂದ ಬೈಕ್ ನಿಲ್ಲಿಸ್ಕೋಬೋದು ಆರಾಮಾಗಿ. ಕೆಳಗಡೆ ಫ್ಲೋರಿಂಗ್ ಕೂಡ ನೋಡ್ಬೋದು, ಪಾರ್ಕಿಂಗ್ ಟೈಲ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಿಮಗೆ ಮೇಲ್ಗಡೆ ಅಷ್ಟೇ PF ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಿಮಗೆ ಇಲ್ಲಿ ಬಂದು ಬೋರ್ವೆಲ್ ಬಂದಿದೆ ನಮಗೆ. ಹಾಗೆ ಇಲ್ಲಿ ಸಂಪು ಕೂಡ ಬಂದಿದೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರವೇಶನ್ ಕೊಟ್ಟಿದ್ದಾರೆ ನಮಗೆ. ಇನ್ನು ನಮಗೆ ಇಲ್ಲಿ ಗ್ರಿಲ್ ಹಾಕ್ಕೊಡ್ತಾರೆ. ಹಾಗೆ ಈ ಕಾರ್ನರ್ಗೆ ಬಂದರೆ ನಮ್ಗೆ ಕಾವೇರಿ ಕಲೆಕ್ಷನ್ ಆಗಿದೆ ಆಲ್ರೆಡಿ, ಮೀಟ್ರ್ ತಗೋಬೇಕು. ಹಾಗೆ ಇಲ್ಲಿ ಸಣ್ಣದಾಗಿ ಒಂದು ನಮಗೆ ಗಾಡಿ ತೊಳೆಯೋಕ್ಕೆ ಜಾಗ ಮಾಡಿದ್ದಾರೆ, ಕೊಳಗಳೆಲ್ಲ ನೋಡ್ಬೋದು. ಹಾಗೆ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ ಇಲ್ಲೇ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ನಾನು ಅವಲೇ ಹೇಳ್ದಂಗೆ ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸ್ಕೊಂಡು ನೀವು 3ರಿಂದ 4 ಬೈಕ್ ನಿಲ್ಲಿಸ್ಕೋಬೋದು ನೀವು. ಓಕೆ, ಹಂಗಾರೆ ಬನ್ನಿ ಮಾಡಿ ಮೇಲೆ ಹೋಗೋಣ ನಾವು. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಮಗೆ ಮೆಟ್ಲು ಬಂದ್ಬಿಟ್ಟು ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. ಇಲ್ಲಿನೂ ನಿಮ್ಗೆ SS ಸ್ಟೀಲ್ ಬರುತ್ತೆ, ಇನ್ನೂ ವರ್ಕಿಂಗ್ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ, ಮಾಡಿಕೊಡ್ತಾರೆ ನಿಮಗೆ. ಇಲ್ಲೂ ಅಷ್ಟೇ SS ಸ್ಟೀಲ್ ಬರುತ್ತೆ ನಿಮಗೆ. ಮೇಲ್ಗಡೆ ಹೋಗ್ತಾ ಇದ್ದೀನಿ ಫಸ್ಟ್ ಫ್ಲೋರ್ಗೆ. ಇಲ್ಲೆಲ್ಲ ನಿಮ್ಗೆ SS ಸ್ಟೀಲ್ ಕೊಡ್ತಾರೆ, ಇನ್ನೂ ಫಿನಿಶಿಂಗ್ ಇದೆ ಕೆಲಸ. ಹಾಗೆ ವಾಲ್ ಕೂಡ ನೋಡ್ಬೋದು ನೀವು, ಬಟರ್ಫ್ಲೈ ಟೈಲ್ಸ್ ಹಾಕಿದ್ದಾರೆ ನಿಮಗೆ. ಇಲ್ಲೂ ಅಷ್ಟೇ. ಇಲ್ಲಿ ಬಂದರೆ ನಮಗೆ POP ಫಾಲ್ ಸೀಲಿಂಗ್ ಮಾಡಿ LED ಲೈಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ನಾವು ಬಾಕ್ಲು ಟೀಕ್ ವುಡ್ಡಲ್ಲಿ ಆಗಿದೆ ನಮಗೆ. ಫುಲ್ಲು ಬಾಕ್ಲಾಗಲಿ ಹೊಸಲಾಗಲಿ ಟೀಕ್ ಆಗಿದೆ ನಿಮಗೆ. ಎಲ್ಲ ಕಡೆಯೂ ವಿಂಡೋಸು ಅಷ್ಟೇ, ನಿಮಗೆ ಕಿಟಕಿಗಳೆಲ್ಲ ಟೀಕಲ್ಲೇ ಮಾಡಿದ್ದಾರೆ ನಿಮಗೆ. ಹಾಗೆ ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ, ನಾನು ಅವಲೇ ಹೇಳಿದೆ, ಎಲ್ಲ ಮನೆಗಿಂತ ಇದು ಸ್ವಲ್ಪ ಚೇಂಜ್ ಇದೆ, ಮಾಮೂಲಿ ಥರ ಕಟ್ಟಿಲ್ಲ. ನೋಡ್ಬೋದು ನಿಮಗೆ ವಿಲ್ಲಾ ಟೈಪಲ್ಲಿ ಕಟ್ಟಿದ್ದಾರೆ. ಮೆಟ್ಲು ಕೂಡ ನೋಡ್ಬೋದು ನಿಮಗೆ, ಮೆಟ್ಲು ಕೂಡ ಟೀಕ್ ವುಡ್ಡೇ ಯೂಸ್ ಮಾಡಿದ್ದಾರೆ ನಿಮಗೆ. ಆಮೇಲೆ ನೋಡಿಸ್ತೀನಿ ನಾನು. ಈ ಕಾರ್ನರಿಂದ ನೋಡೋಣ. ಈ ಕಾರ್ನರಿಂದ ನೋಡಿದ್ರೆ ನಿಮಗೆ ಕಾರ್ನರು ಇಲ್ಲಿ TV ಯೂನಿಟ್ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ದೇವ್ರ ಮನೆ ಬರುತ್ತೆ. ಈ ದೇವ್ರ ಮನೆಯೂ ಅಷ್ಟೇ ನಿಮಗೆ ಟೀಕಲ್ಲೇ ಮಾಡಿದ್ದಾರೆ. ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಕೂಡ ಇದೆ ನಿಮಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವ್ರ ಮನೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಅಂದರೆ ನಿಮಗೆ ಧಾರಾಳವಾಗಿ ಇಲ್ಲಿಂದ TVಯಿಂದ ನೋಡಿ, ಇಲ್ಲಿ ನೀವು ಸೋಪ್ ಹಾಕೋಬೋದು, L ಶೇಪ್ ಸೋಪ್ ಹಾಕೋಬೋದು. ಮೇಲ್ಗಡೆ ಅಷ್ಟು ನೀಟಾಗಿ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ತುಂಬ ಬೇರೆ ಮನೆಗಳ ಥರ ನಿಮಗೆ ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ಸಿಂಪಲಾಗಿ ಮಾಡಿದ್ದಾರೆ. ಹಾಗೆ ಇಲ್ಲೆಲ್ಲ ಕಿಟಕಿಗಳು ಬರುತ್ತೆ, ಇನ್ನು ಕಿಟಕಿ ಎಲ್ಲ ಟೀಕಲ್ಲೇ ಮಾಡಿದ್ದಾರೆ, ಟೀಕ್ ವುಡ್ಡಲ್ಲೇ. ಹಾಗೂ ನೋಡ್ಬೋದು ಪಕ್ಕದಲ್ಲಿ ಅಷ್ಟೇ ತುಂಬ ಗ್ಯಾಪ್ ಇದೆ ನಮಗೆ, ಸೆಟ್ ಬ್ಯಾಕ್ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ.
ಇದು ಅಷ್ಟೇ ನಿಮಗೆ ಗ್ರಾನೈಟ್, ಇಂಪಾರ್ಟೆಂಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ನಿಮಗೆ ನೋಡೋಕ್ಕೆ ಇಟಾಲಿಯನ್ ಮಾರ್ಬಲ್ ಥರನೇ ಇದೆ. ಹಾಗೆ ಇಲ್ಲಿ ನಿಮಗೆ ಅಡುಗೆ ಮನೆ ಬರುತ್ತೆ, ನೋಡ್ಬೋದು. ಇಲ್ಲೂ ಅಷ್ಟೇ ವುಡ್ ವರ್ಕಲ್ಲಿ ನಿಮಗೆ ಡಿಸೈನ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಅಡುಗೆ ಮನೆ ಬರುತ್ತೆ ಎಲ್ ಶೇಪಲ್ಲಿ. ಮೇಲ್ಗಡೆ ಕೂಡ ಅಷ್ಟೇ ವಾರ್ಡ್ರೋಬ್. ಹಾಗೆ ನಿಮಗೆ ಇಲ್ಲಿ ಸಾಫ್ಟ್ ಕಾರ್ನರ್ಸ್ ಕಬೋರ್ಡ್ಗಳು ಬರುತ್ತೆ ನಿಮಗೆ. ಮೇಲ್ಗಡೆ ಅಷ್ಟೇ ವಾರ್ಡ್ರೋಬು. ಇಲ್ಲೂ ಅಷ್ಟೇ ಗ್ಲಾಸಲ್ಲಿ ನಿಮಗೆ ಕಬೋರ್ಡ್ ಮಾಡಿದ್ದಾರೆ, ಸಾಫ್ಟ್ ಕಾರ್ನರು. ಹಾಗೆ ಇಲ್ಲಿ ಗ್ಯಾಸ್ ಪ್ರವೇಶ ಬರುತ್ತೆ ನಿಮಗೆ. ಇಲ್ಲಿ ಚಿಮ್ನಿಗೆ ಓಪನ್ ಮಾಡ್ತಾರೆ, ನಿಮಗೆ ಜಾಗ ಇದೆ ಇಲ್ಲಿ. ಹಾಗೆ ಇಲ್ಲಿ ನಿಮಗೆ ಅಕ್ವಾಗಾರ್ಡ್ ಏನು ಮಾಡಿದ್ದಾರೆ ಅಂದರೆ, ಯೂಸಲಾಗಿ ಎಲ್ಲರೂ ಮೇಲೆ ಕೊಡ್ತಾರೆ, ಇವರು ಕೆಳಗಡೆನೇ ಕೊಟ್ಟಿದ್ದಾರೆ. ಅಕ್ವಾಗಾರ್ಡ್ ಕೆಳಗಡೆ ಪಾಯಿಂಟ್ ಔಟ್ ಕೊಟ್ಟು ನಿಮ್ಮ ಕಲೆಕ್ಷನ್ ಇಲ್ಲೇ ಮಾಡ್ಬೋದು. ಸ್ವಲ್ಪ ಕಾನ್ಸೆಪ್ಟ್ ಚೆನ್ನಾಗಿದೆ ನಿಮಗೆ. ಮೇಲ್ಗಡೆ ಅಷ್ಟು ವಾರ್ಡ್ರೋಬ್ ತುಂಬ ಬಂದಿದೆ. ಹಾಗೆ ಇದಕ್ಕೆ ಕೂಡ ಯುಟಿಲಿಟಿ ಬಂದಿದೆ ನಿಮಗೆ, ನೋಡ್ಬೋದು. ಇಲ್ಲೂ ಅಷ್ಟೇ ನಾನು ಅವಲೇ ಹೇಳ್ದಂಗೆ ನಿಮಗೆ ಇಲ್ಲಿ ನಿಮಗೆ ಸ್ಟೀಲ್ ಬರುತ್ತೆ, ಟಫನ್ ಗ್ಲಾಸ್ ಬರುತ್ತೆ, 4 ಅಡಿ. ಮನೆ ಸುತ್ತಮುತ್ತ ಈ ಥರ ಮೈನ್ ರೋಡಲ್ಲೇ ಇರೋದ್ರಿಂದ ನಿಮಗೆ ಎಲ್ಲದಕ್ಕೂ ಹತ್ರ ಆಗುತ್ತೆ. ಓಕೆ, ಹೊರಗಡೆ ಹೋಗೋಣ. ಈ ಕಾರ್ನರಿಂದ ಒಂದು ಸತಿ ನೋಡಿಸ್ಬಿಡ್ತೀನಿ ನಿಮಗೆ. ಓಕೆ, ಹಂಗೆ ಇಲ್ಲಿ ಕೆಳಗಡೆನೆ ಒಂದು ಸೀನಿಯರ್ ಸಿಟಿಜನ್ ರೂಮ್ ಕೊಟ್ಟಿದ್ದಾರೆ ನಿಮಗೆ. ಅಂದರೆ ಮನೇಲಿ ವಯಸ್ಸಾದವ್ರು ಯಾರನ್ನ ಇದ್ದರೆ ಅವ್ರಿಗೆ ಮೆಟ್ಲೆಕ್ಕಾಗಲ್ಲ ಅಂದರೆ ಅಂಥವ್ರಿಗೆ ಕೆಳಗಡೆನೆ ಒಂದು ರೂಮ್ ಮಾಡಿದ್ದಾರೆ. ಇದು ಅಷ್ಟೇ ಬಾಕ್ಲು ಕಿಟಕಿ ಎಲ್ಲ ಟೀಕಲ್ಲಿ ಆಗಿದೆ. ನಾನು ಅವಾಗ ಹೇಳ್ದಂಗೆ ಸೌತ್ ಸೈಡ್ ಇರೋದ್ರಿಂದ ಕಿಟಕಿ ಕೊಟ್ಟಿದ್ದಾರೆ, ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅಲ್ಲಿ ನಿಮಗೆ ಕಬೋರ್ಡ್ ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಇದು ಬಂದು ನಮಗೆ ಒಂದು ರೂಮ್ ಆಗಿರುತ್ತೆ, ಸೀನಿಯರ್ ಸಿಟಿಜನ್ ರೂಮ್ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ, ಇದು ಅಡುಗೆ ಮನೆ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ಹಾಲು. ಎಲ್ಲ ಮನೆಗಿಂತ ಈ ಮನೆ ಡಿಫ್ರೆಂಟ್ ಆಗಿದೆ, ವಿಲ್ಲಾ ಟೈಪಲ್ಲಿ ಕಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಒಂದು ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇನ್ನು ಕೆಲಸ ನಡೀತಿದೆ, ಅದರಿಂದ ತುಂಬ ದೊಡ್ಡದಾಗಿದೆ. ಹಾಗೆ ಇಲ್ಲಿ ಕೈ ತೊಳೆಯೋಕ್ಕೆ ಸಿಂಕ್ ಒಂದು ಬರುತ್ತೆ ನಮಗೆ ಇಲ್ಲಿ. ಓಕೆ, ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ ನಾನು. ಇದು ಹಾಲ್ ಆಗಿರುತ್ತೆ, ದೊಡ್ಡದಾಗಿದೆ ಹಾಲು. ಅಡುಗೆ ಮನೆ, ಒಂದು ರೂಮು. ಓಕೆ, ಹಂಗಾದ್ರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲಿ ನೋಡ್ಬೋದು ನಾವು ಮೆಟ್ಲು ಎಲ್ಲ ನಮ್ಗೆ ವುಡನ್ ವರ್ಕಲ್ಲೇ ಮಾಡಿದ್ದಾರೆ. ನಿಮಗೆ ನಾನು ಹೇಳಿಲ್ವ, ವಿಲ್ಲಾ ಟೈಪಲ್ಲೇ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಯೂಸಲಾಗಿ ಮೋಲ್ಡ್ ಮಾಡಿರ್ತಾರೆ, ಇಲ್ಲಿ ಚೆನ್ನಾಗಿದೆ ನೋಡಿ. ಮಾಡಿ ಮೇಲೆ ಹೋಗ್ತಾ ಇದ್ದೀನಿ. ಮೆಟ್ಲು ಅಷ್ಟೇ, ಇದೆಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ. ನಿಮಗೆ ಎಲ್ಲ ಟೀಕಲ್ಲೇ ಆಗಿದೆ ನಿಮಗೆ ಮೆಟ್ಲು. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಮಗೆ ಸ್ಟಡಿ ಟೇಬಲ್ ಅಂತಲೇ ಹೇಳ್ಬೋದು, ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೂ ಮಾಡ್ಕೋಬೋದು. ನಮಗೆ ಮೇಲ್ಗಡೆ ಬಂದಿದ ತಕ್ಷಣ ಸಿಗುತ್ತೆ ಮೆಟ್ಲಲ್ಲಿ ಜಾಗದಲ್ಲೇ. ಹಾಗೆ ಇಲ್ಲಿ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದರೆ ನಮಗೆ ರೈಟ್ ಸೈಡಲ್ಲಿ ಮಾಸ್ಟರ್ ಬೆಡ್ರೂಮ್ ಸಿಕ್ಕುತ್ತೆ, ನೋಡ್ಬೋದು. ನಿಮಗೆ ಕಿಂಗ್ ಸೈಜ್ ಬೆಡ್ ಹಾಕಿದ್ದಾರೆ, ಅಲ್ಲಿ ವಾರ್ಡ್ರೋಬ್ ಬಂದಿದೆ. ಅಲ್ಲಿ ಇನ್ನೂ ಡ್ರೆಸ್ಸಿಂಗ್ ಟೇಬಲ್ಗೆ ಇನ್ನೂ ಒಂದು ಮಿರರ್ ಬರುತ್ತೆ ನಮಗೆ. ಮೇಲ್ಗಡೆ ಕೂಡ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. POP ಫಾಲ್ ಸೀಲಿಂಗ್ ಆಗಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಅಲ್ಲಿ TV ಯೂನಿಟ್, ಅಂದರೆ TV ಯೂನಿಟ್ ಕೊಟ್ಟಿರೋ, TVಗೆ ಸ್ವಿಚ್ ಕೊಟ್ಟಿದ್ದಾರೆ. ಸಿಂಪಲ್ ಆಗಿದೆ. ಇದು ಬಂದು ನಿಮಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ, ಮಂಚ ಬಂದು ಹೈಡ್ರಾಲಿಕ್ಸು. ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನೇನೋ ಮಡಿಕೊಂಡು ಚಾರ್ಜ್ ಮಾಡ್ಕೊಂಡು ತಿನ್ನಾರ ಮಾಡ್ಕೋಬೋದು. ಹಾಗೆ ಇಲ್ಲಿ ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಹಾಗೆ ಇದಕ್ಕೊಂದು ಬಾಲ್ಕನಿ. ಬರುತ್ತೆ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ನಮಗೆ ಚಿಲ್ಡ್ರನ್ ಅಂತ ಹೇಳೋಕ್ಕಲ್ಲ, ಇದು ಸೇಮ್ ದೊಡ್ಡದಾಗೇ ಇದೆ, ತುಂಬ ಚೆನ್ನಾಗಿದೆ.
ಹಾಗೆ ನೋಡ್ಬೋದು ಇಲ್ಲಿ ಇದು ಕೂಡ ಅಷ್ಟೇ ದೊಡ್ಡ ಕಾಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ನೋಡಿಸ್ಬಿಡ್ತೀನಿ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ವಿಂಡೋ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಕನ್ನಡಿ ಹಾಕಿಲ್ಲ. ಹಾಗೆ ಇಲ್ಲಿ ಒಂದು ಸ್ಟಡಿ ಟೇಬಲ್ ಬಂದಿದೆ ನಿಮಗೆ. ಇಲ್ಲೂ ಅಷ್ಟೇ ವಾರ್ಡ್ರೋಬ್ಗಳು ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಬೇರೆದಕ್ಕಿಂತ ಕಾನ್ಸೆಪ್ಟ್ ಚೇಂಜ್ ಆಗಿದೆ ನಿಮ್ಗೆ ಇಲ್ಲಿ. ನಾನು ಹೇಳೋದ್ಕಿಂತ ನೀವು ಮನೇನ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಚೆನ್ನಾಗಿ ಬಂದಿದೆ ವಾರ್ಡ್ರೋಬ್ಗಳೆಲ್ಲ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಕಿಂಗ್ ಸೈಜ್ ಕಾಟ್ ಆಗಿರುತ್ತೆ ಇದು, ಹೈಡ್ರಾಲಿಕ್ಸ್ದು. ಹಾಗೆ ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನಾದ್ರು ಚಾರ್ಜ್ ಮಾಡ್ಕೊತೀನೆಲ್ಲ ಮಾಡ್ಕೋಬೋದು. ಹಾಗೆ ಇಲ್ಲೂ ಕೂಡ ಅಷ್ಟೇ ನಿಮಗೆ. ಹಾಗೆ ಇಲ್ಲೊಂದು ಇದಕ್ಕೆ ರೆಸ್ಟ್ ರೂಮ್ ಕೂಡ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಕೈ ತೊಳ್ಕೊಳ್ಳೋಕ್ಕೆ ಸಿಂಕ್ ಬರುತ್ತೆ ನಿಮಗೆ. ಇನ್ನೊಂದ್ಸತಿ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ 3ನೇ ರೂಮ್ ಆಗಿರುತ್ತೆ. ಅಂದರೆ ಫಸ್ಟ್ ಫ್ಲೋರಲ್ಲಿ 1 ರೂಮು, ಸೆಕೆಂಡ್ ಫ್ಲೋರಲ್ಲಿ 2 ರೂಮು, ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ ಬೆಡ್ರೂಮು. ಇಲ್ಲಿಗೆ ಬಂದು ಟೋಟಲ್ 4 ರೂಮ್ ಬರುತ್ತೆ. ಮೇಲ್ಗಡೆ ಒಂದು ಹೋಮ್ ಥಿಯೇಟ್ರ್ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಜಿಮ್ ಯಾವ ಒಂದು ರೂಮ್ ಅಂತಲೇ ಮಡಿಕೋಬೋದು. ನಾವು ಮಾಡಿ ಮೇಲೆ ಹೋಗ್ತಾ ಇದ್ದೀವಿ, ಅಂದರೆ 3rd ಫ್ಲೋರು, 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಮೆಟ್ಲುಗೂ ಅಷ್ಟೇ ತುಂಬ ಅದ್ಭುತವಾಗಿ ಬಂದಿದೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರ ಟೀಕ್ಗಳು ಮಾಡಿರೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ನಾನು ಹೇಳಿದ್ನಲ್ಲ ಇದು ಸಣ್ಣದು ಒಂದು ರೂಮ್, ಅಂದರೆ ಹೋಮ್ ಥಿಯೇಟ್ರ್ ಬೇಕಾದ್ರೂ ಮಾಡ್ಕೋಬೋದು. ಇದು ವುಡನ್ ಫ್ಲೋರಿಂಗ್ ಮಾಡಿದ್ದಾರೆ, ನಿಮಗೆ ನೋಡ್ಬೋದು. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಎಕೋ ಬರ್ತಾಯಿದೆ, ಅಂದರೆ ನಿಮಗೆ ಇದು ಬಂದ್ಬಿಟ್ಟು ಹೋಮ್ ಥಿಯೇಟ್ರ್ ಅಂತ. ಹೋಮ್ ಥಿಯೇಟ್ರಲ್ಲಿ ಈ ಥರ ಎಕೋ ಕೊಡೋದು ಜಾಸ್ತಿ. ನಮಗೆ ಬೇಡ ಅಂದರೆ ನಾವು ಬೇಕಂದರೆ ಇದನ್ನು ಜಿಮ್ ಬೇಕಾದ್ರೆ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಒಂದು ರೂಮ್, ಗೆಸ್ಟ್ ರೂಮ್ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಟೋಟಲ್ಲು 4 ರೂಮ್ ಬರುತ್ತೆ ಈ ಮನೆಗೆ. ಈ ಕರಾರಿಂದ ನೋಡಿಸ್ತೀನಿ. ಇದಕ್ಕೂ ಅಷ್ಟೇ ವಿಂಡೋ ಕೊಟ್ಟಿದ್ದಾರೆ, ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. 4 ರೂಮ್ ಆಯಿತು. ಹಾಗೆ ನಾವು ಈ ಕಡೆ ಬಂದರೆ ನಮಗೆ ಲಿವಿಂಗ್, ಅಂದರೆ ಸಂಜೆ ಹೊತ್ತು ಸಾಯಂಕಾಲ ಹೊತ್ತು ಕೂತ್ಕೊಂಡು ರೆಸ್ಟ್ ತಗೊಳ್ಳೋಂಥ ಜಾಗ ಬರುತ್ತೆ. ನೋಡ್ಬೋದು ಸ್ಟೂಲ್ ಥರ ಕಲ್ಲುಗಳು ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಇನ್ನೂ ಟಫನ್ ಗ್ಲಾಸ್ ಬರುತ್ತೆ, ಇನ್ನೂ ಹಾಕಿಲ್ಲ. ಟಫನ್ ಗ್ಲಾಸ್ ಹಾಕ್ಕೊಡ್ತಾರೆ ನಿಮಗೆ. ನೆರಳು ತುಂಬ ಚೆನ್ನಾಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಕೂಡ ಅಷ್ಟೇ ನಿಮಗೆ ಸ್ಟೀಲ್ ಬರುತ್ತೆ ನಿಮಗೆ. ಬಾಲ್ಕನಿ ಮೇಲೆ ಬಂದರೆ ನಿಮಗೆ ಈ ಥರ ಕಾಣಿಸುತ್ತೆ. ಮನೆ ಸುತ್ತಮುತ್ತ ಮಾಡಿ ಮೇಲ್ಗಡೆ ಈ ಥರ ಕಾಣಿಸುತ್ತೆ. ತುಂಬ ಅದ್ಭುತವಾದ ಜಾಗ. ಹಾಗೆ ಈ ಕಡೆ ಬಂದರೆ ನಮಗೆ ಆಫ್ ಟೆರೆಸಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆಫ್ ಟೆರೆಸಲ್ಲಿ ಬಂದ್ಬಿಟ್ಟು ನಮಗೆ ಇಲ್ಲಿ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಬಟ್ಟೆ ಒಕ್ಕೋಬೋದು, ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕೆ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಒಂದು ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಮೇಲ್ಗಡೆ ಅಂದರೆ ಇವಾಗ ಮೇಲೆ ಬಂದಿರ್ತೀವಿ, ತಿರ್ಗಾ ಕೆಳಗಡೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೂ ಒಂದು ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಮನೆ ಅಕ್ಕಪಕ್ಕ ಕೂಡ ನೋಡ್ಬೋದು ಫ್ಲಾಟ್ಗಳು ಇದ್ದಾವೆ ನಿಮಗೆ. ಒಳ್ಳೆ ಏರಿಯಾನೇ, ಬಿಡಿ ಫ್ಲಾಟ್ ಎಲ್ಲ ಇದೆ ನೋಡ್ಬೋದು ನಿಮಗೆ. ಹಾಗೆ ಮಾಡಿ ಮೇಲೆ ಹೋಗೋಣ, ಓಪನ್ ಟೆರೆಸ್ಸು, ಮೇಲ್ಗಡೆ ಟಾಪ್ ಹೋಗೋಣ. ಮನೆ ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ. ನೋಡ್ಬೋದು 1500 ಲೀಟರ್ಸ್ದು ನಿಮಗೆ ಸಿಂಟಾಕ್ ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಫುಲ್ ಡೆವಲಪ್ಮೆಂಟ್ ಏರಿಯಾ. ತುಂಬ ಜನ ಕೇಳ್ತಾ ಇರ್ತೀರ ಮೈಸೂರು ರೋಡು, ನಾಗರಬಾವಿ ಹತ್ರ ಇರೋ ಮನೆ ನೋಡಿಸಿ ಅಂತ. ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಸೈಡ್ ಮನೆ ನೋಡೋರು ನೋಡಿ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಆಗಿದೆ. ತುಂಬ ಕಾನ್ಸೆಪ್ಟ್ ಚೇಂಜ್ ಮಾಡಿ ಕಟ್ಟಿದ್ದಾರೆ. ಯೂಶ್ವಲಾಗಿ ವಿಡಿಯೋ ಮನೆಗಳು ಒಂದೇ ಥರ ಕಟ್ಟಿರ್ತಾರೆ, ಇದು ನಿಮಗೆ ಚೆನ್ನಾಗಿ ಕಟ್ಟಿದ್ದಾರೆ, ವಿಲ್ಲಾ ಟೈಪು. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನಾನು. ಇದು ಬರೋದು ಜ್ಞಾನ ಭಾರತಿ 4th ಬ್ಲಾಕಲ್ಲಿ BD ಲೇಔಟ್ ಆಗಿರುತ್ತೆ ನಿಮಗೆ. BD ಮನೆ ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ ನಿಮಗೆ. ಇದು ಬಂದು BD 20ಕ್ಕೆ 30. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,55 lakhs ಕೇಳ್ತಾರೆ, ಅಂದರೆ 1,55 ಲಕ್ಷ ಕೇಳ್ತಾರೆ. ಬಂದು ಕೂತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಮಾಡಿಕೊಟ್ಬಿಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಏನಂದರೆ ಇಲ್ಲಿ ನಾನು ನಿಮಗೆ ಡೈರೆಕ್ಟು ಓನರ್ ನಂಬರೇ ಕೊಟ್ಟಿರ್ತೀನಿ, ನನ್ನ ನಂಬರ್ ಕೊಟ್ಟಿರಲ್ಲ. ನೀವು ಯಾರನ್ನ ಕಾಂಟ್ಯಾಕ್ಟ್ಸ್ ಮಾಡಬೇಕಂದ್ರೆ, ಈ ಮನೆ ನೋಡಬೇಕು ಇಲ್ಲ ಮಾತಾಡಬೇಕು ಅಂದರೆ
ಡೈರೆಕ್ಟಾಗಿ ನೀವು ಓನರ್ ಜೊತೆನೇ ಮಾತಾಡ್ಬೋದು. ಓನರ್ ಜೊತೆ ಮಾತಾಡಿ ಓನರ್ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ಕೋಬೋದು. ಇಲ್ಲಿ ಸೆಂಟ್ರಲ್ ಯಾರೂ ಇರೋಲ್ಲ, ಡೈರೆಕ್ಟ್ ಓನರ್ ಆಗಿರುತ್ತೆ ನಿಮಗೆ. ಓಕೆ, ಹಾಗೆ ನಿಮ್ಮಲ್ಲಿ ಸೈಟ್ ಇದ್ದು ಮನೆ ಕಟ್ಸೋಕ್ಕೆ ಬಿಲ್ಡರ್ಸ್ ಯಾರನ್ನ ಹುಡುಕ್ತಾರೆ, ಈ ಓನರ್ ನಂಬರ್ನ ಕಾಂಟ್ಯಾಕ್ಟ್ಸ್ ಮಾಡ್ಬೋದು. ಅವರು ಮನೆ ಕೂಡ ಕಟ್ಟಿಸ್ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರೋ ಮಾಹಿತಿ ಆಗಿರುತ್ತೆ. ನಿಮ್ಗೇನೋ ಈ ವಿಡಿಯೋ ಇಷ್ಟ ಆಗಿ ಮನೆ ನೋಡ್ಬೇಕು ಅನಿಸಿದ್ರೆ ಓನರ್ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಓನರ್ ಫೋನ್ ಮಾಡಿ ಅವರೇ ಬಂದು ಮನೆ ನೋಡಿಸ್ತಾರೆ, ಮಾತಾಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ನಿಮಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ನಿಮ್ಮ ಪ್ರೋತ್ಸಾಹ ಅಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ನೀವೆಷ್ಟು ಚೆಂದಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇರ್ತೀರ ಅಷ್ಟು ನಾವು ಜಾಸ್ತಿ ವಿಡಿಯೋ ಮಾಡೋಕ್ಕೆ ತುಂಬ ಹುಮ್ಮಸ್ಸು ಬರುತ್ತೆ. ಓಕೆ, ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.